ಸಂಬಂಧಪಟ್ಟಂತೆ ಯಾವ್ಯಾವ ಕ್ಷೇತ್ರಕ್ಕೆ ಹಂಚಿಕೆ ಆಗಿದ್ದ ಹಣ ಎಷ್ಟು, ಈ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ದಾಖಲೆ ಕೂಡ ಸಿಗ್ತಾ ಇದೆ. ಅಂದ್ರೆ ಅಕ್ರಮವಾಗಿ ಹಣ ಹಂಚಿಕೆ ಮಾಡಿದ್ದಾರೆ ಅಂತ. ಬಳ್ಳಾರಿ ಗ್ರಾಮಾಂತರಕ್ಕೆ 5 ಕೋಟಿ, ಬಳ್ಳಾರಿ ನಗರಕ್ಕೆ 3 ಕೋಟಿ, ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 3.5 ಕೋಟಿ, ಕೂಡ್ಲಿಗಿಯಲ್ಲಿ 3 ಕೋಟಿ, ಈ ತರ ಹಣವನ್ನ ವೋಟರ್ ಬೇಸ್ಡ್ ವೈಸ್ ಮತ್ತು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಡಿವೈಡ್ ಮಾಡ್ಕೊಂಡಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಇದರ ದಾಖಲೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿಗೆ ಲಭ್ಯ ಆಗ್ತಾ ಇದೆ. ದಾಖಲೆಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೂಡ ನೀವು ಟಿವಿ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀರಾ. ಸೊ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಬರುವಂತಹ ಅಷ್ಟೂ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕಾಂಚಾಣ ಹರಿದಾಡಿತ್ತು. ಮತ್ತೆ ಈ ವಾಲ್ಮೀಕಿ ನಿಗಮದ ಬಗ್ಗೆ ನಾವು ಯಾವಾಗ ಮಾತಾಡ್ತೀವಿ, ಆ 187 ಕೋಟಿಯನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದ ರೀತಿ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಮರೇಶ್. ಸದ್ಯಕ್ಕೆ ನಾವು ಯಾವ ಸ್ಪಾಟ್ ಅಲ್ಲಿ ಇದ್ದೀರಾ, ರೇಡ್ ಹೆಂಗ್ ಕಂಟಿನ್ಯೂ ಆಗ್ತಾ ಇದೆ, ಮತ್ತೆ ಈಗ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ಡಾಕ್ಯುಮೆಂಟ್ ಏನನ್ನ ಸೂಚಿಸ್ತಾ ಇದೆ? ಮಮತಾ, ಸದ್ಯಕ್ಕೆ ನಾನಿರುವಂಥದ್ದು ಬಳ್ಳಾರಿಯ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರ ಮನೆ ಮುಂದೆ. ಈಗಾಗಲೇ ಹಲವಾರು ಅಂದರೆ ಸುಮಾರು 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಇದೀಗ ಭರತ್ ರೆಡ್ಡಿ ಅವರ ಮನೆ ಮೇಲೆ ದಾಳಿಯನ್ನು ಮಾಡೋದ್ರ ಮೂಲಕ ದಾಖಲೆಗಳ ಪರಿಶೀಲನೆ ಕೂಡ ತೊಡಗಿರುವಂಥದ್ದು. ಯಾಕಂದ್ರೆ 187 ಕೋಟಿ ವಾಲ್ಮೀಕಿ ನಿಗಮದ ಬಹುಕೋಟಿ ಅಕ್ರಮ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಇದೀಗ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಒಟ್ಟು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಅಖಂಡ ಜಿಲ್ಲೆಯನ್ನು ಒಳಗೊಂಡಿದ್ದು. ಒಟ್ಟು ಇವತ್ತು ಏಕಕಾಲದಲ್ಲಿ 4 ಕಡೆಗಳಲ್ಲಿ ದಾಳಿ ಮಾಡಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಇದೇ ವಾಲ್ಮೀಕಿ ನಿಗಮದ ಅಕ್ರಮಕ್ಕೆ ಸಂಬಂಧಪಟ್ಟ ಈಗಾಗಲೇ ನಮ್ಮ ಸಚಿವರಾಗಿದ್ದಂತ ನಾಗೇಂದ್ರ ಅವರ ತಲೆದಂಡವು ಕೂಡ ಐತಿ. ಇದೇ ವಿಚಾರದಲ್ಲಿ ಅವರು ಕೂಡ ಜೈಲು ವಾಸನ ಅನುಭವಿಸಿ ಬಂದಿದ್ರು. ಅದಾದ್ಮೇಲೆ ಮತ್ತೆ ಇದೀಗ ಅಧಿಕಾರಿಗಳು ಈಗ ಒಟ್ಟು 4 ಕಡೆಗಳಲ್ಲಿ ಅಂದ್ರೆ ಬಳ್ಳಾರಿಯ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರು, ಕಂಪ್ಲಿ ಶಾಸಕ ಜೈನ ಗಣೇಶ್ ಮತ್ತು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಶಾಸಕ NT ಶ್ರೀನಿವಾಸ್ ಸೇರಿದಂತೆ ಮತ್ತು ಇದೇ ಒಂದು ಅಕ್ರಮದ ಹಣದಿಂದ ಗೆದ್ದಿದ್ದಾರೆ ಅನ್ನುವಂಥ ಆರೋಪ ಎದುರಿಸತಕ್ಕಂಥ ಬಳ್ಳಾರಿಯ ಸಂಸದರಾಗಿರ್ತಕ್ಕಂಥ ತುಕಾರಾಂ ಅವರ ಮನೆ ಮೇಲೂ ಕೂಡ ಇದೀಗ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂಥದ್ದು. ಒಟ್ಟು 4 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ಮಾಡಿರ್ತಕ್ಕಂಥ ಅಧಿಕಾರಿಗಳು ಯಾವೆಲ್ಲ ಮಾಹಿತಿಗಳು ತಮಗೆ ಸಿಕ್ಕಿದ್ವೋ ಆ ಒಂದು ದಾಖಲೆಗಳನ್ನು ಮುಂದಿಟ್ಕೊಂಡು ಇದೀಗ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಒಟ್ಟು ಬಹುತೇಕ ಈ ಒಂದು ದಾಳಿ ಸಂಜೆವರೆಗೂ ಕೂಡ ನಡೀತಕ್ಕಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ಬಳ್ಳಾರಿಯ ನಗರ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರು ಮನೆಯಲ್ಲೇ ಇದ್ದಾರೆ. ಅವ್ರನ್ನೂ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದಿಷ್ಟು ತಮಗೆ ಸಿಕ್ಕಿರ್ತಕ್ಕಂಥ ಏನು ದಾಖಲೆಗಳೇನಿತ್ತು ಅದನ್ನ ಮುಂದಿಟ್ಕೊಂಡು ಇದೀಗ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ಅಧಿಕಾರಿಗಳು ತೊಡಗಿದ್ದಾರೆ. ಮತ್ತೊಂದು ಕಡೆಗೆ ಇಲ್ಲಿ ಸಾಕಷ್ಟು ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಅಂದ್ರೆ ಭರತ್ ರೆಡ್ಡಿ ಅವರ ಮನೆ ಮುಂದೆ ಈಗಾಗಲೇ ಏನು ಇಡಿ ಅಧಿಕಾರಿಗಳು ಬಂದ್ರು, ಅಲ್ಲಿ ಒಂದಿಷ್ಟು ಫೋರ್ಸ್ಗಳನ್ನ ಅಂದ್ರೆ ಕೇಂದ್ರ ಮೀಸಲು ಪಡೆ ಅಧಿಕಾರಿಗಳನ್ನ ಒಂದಿಷ್ಟು ಸಿಬ್ಬಂದಿಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಅಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದೇ ಮೊದಲನೇ ಬಾರಿಗೆ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಗೆ ಬಳ್ಳಾರಿಯಲ್ಲಿ ಶಾಸಕರು ಮತ್ತು ಸಂಸದರ ಮೇಲೆ ದಾಳಿ ಆಗಿರುವಂತದ್ದು. ಇದಕ್ಕಿಂತ ಮುಂಚೆ ಸಚಿವರಾಗಿದ್ದಂತ ಅಂದ್ರೆ ಈಗ ಮಾಜಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರ ಮನೆ ಮೇಲೆ ದಾಳಿ ಆಗಿತ್ತು. ಅದಾದ್ಮೇಲೆ ಇವತ್ತು ಏಕಕಾಲಕ್ಕೆ 4 ಕಡೆಗಳಲ್ಲಿ ದಾಳಿಯನ್ನ ಮಾಡೋದ್ರ ಮೂಲಕ ತಮ್ಮ ಮುಂದಿರ್ತಕ್ಕಂಥ ಒಂದಿಷ್ಟು ದಾಖಲೆಗಳನ್ನ ಮುಂದಿಟ್ಕೊಂಡು ಇದೀಗ ವಿಚಾರಣೆ ಮಾಡ್ತಾ ಇದ್ದಾರೆ. ಅಮರೇಶ್, ಈಗ ಬಹಳ ಮುಖ್ಯವಾದ ವಿಚಾರ, ತುಕಾರಾಂ ಸಂಸದರನ್ನ ವಶಕ್ಕೆ ಪಡೆದಿದ್ದಾರೆ ಅಂತಕ್ಕಂಥದ್ದು. ಈಗ ಸದ್ಯಕ್ಕೆ ನಿಮಗಿರೋ ಮಾಹಿತಿ ಪ್ರಕಾರ ತುಕಾರಾಂ ಅವರು ಎಲ್ಲಿದ್ದಾರೆ, ಅರೆಸ್ಟ್ ಅಂತ ಏನಾದರೂ ತೋರಿಸಿದಾರಾ, ಅವ್ರನ್ನ ಅಲ್ಲಿಂದ ಅರೆಸ್ಟ್ ಮಾಡಿ ವಶಕ್ಕೆ ಪಡೆದು ಬೆಂಗಳೂರಿಗೆ ಏನಾದ್ರು ಕರೆ ತರ್ತಾರಾ, ಇದ್ರ ಬಗ್ಗೆ ಡೀಟೇಲ್ಸ್ ಏನಿದೆ? ಅರವಿಂದ್, ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಸಂಸದರಾಗಿರ್ತಕ್ಕಂಥ ತುಕಾರಾಂ ಅವರು ಸಂಡೂರ್ನ ತಮ್ಮ ನಿವಾಸದಲ್ಲೇ ಇದ್ದಾರೆ. ಅದ್ರ ಜೊತೆಗೆ ಅವರ ಪತ್ನಿ ಶಾಸಕರಾಗಿರ್ತಕ್ಕಂಥ ಅನ್ನಪೂರ್ಣ ತುಕಾರಾಂ ಅವರು ಕೂಡ ಇದ್ದಾರೆ. ಆದ್ರೆ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನಂದ್ರೆ ತುಕಾರಾಂ ಅವ್ರನ್ನ ಇದುವರೆಗೂ ಕೂಡ ಅಧಿಕಾರಿಗಳ ವಶಕ್ಕೆ ಪಡೆದಿಲ್ಲ. ಒಂದು ವೇಳೆ ಅವರಿಗೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರ ಅಂದ್ರೆ ವಿಚಾರಣೆ ವೇಳೆ ಉತ್ತರ ಸಿಗದೇ ಇದ್ರೆ ಖಂಡಿತವಾಗ್ಲೂ ಸಹಿತ ತುಕಾರಾಂ ಅವರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಈಗ ತುಕಾರಾಂ ಅವರು ಮನೆಯಲ್ಲಿದ್ರೆ ಅವ್ರನ್ನು ಕೂಡ ವಿಚಾರಣೆಯನ್ನು ಮಾಡ್ತಾ ಇದ್ರೆ ಏನು ಒಂದಿಷ್ಟು ಬಿಳಿ ಹಾಳೆಯ ಮೇಲೆ ಒಂದಿಷ್ಟು ಬರಗಳಂದ್ರೆ ಯಾವ ಕ್ಷೇತ್ರಗಳಿಗೆ ಇಷ್ಟಿಷ್ಟು ಹಣ ಕೊಟ್ಟಿದ್ವಿ ಅನ್ನುವಂತ ಮಾಹಿತಿ ಇತ್ತು. ಅದೇ ಒಂದು ದಾಖಲೆಗಳನ್ನ ಇಟ್ಕೊಂಡು ಇದೀಗ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಎಲ್ಲಾ ಶಾಸಕರು ಮತ್ತು ಸಂಸದರಿಂದ ಸಮರ್ಪಕವಾಗಿರ್ತಕ್ಕಂಥ ಉತ್ತರ ಸಿಗದೇ ಇದ್ರೆ ಒಂದ್ ವೇಳೆ ಇವರನ್ನು ಕೂಡ ವಶಕ್ಕೆ ಪಡಿತಕ್ಕಂಥ ಸಾಧ್ಯತೆ ಇದೆ ಅರವಿಂದ್. ಆದ್ರೆ ಇರುವಂತ ಮಾಹಿತಿ ಪ್ರಕಾರ ಇದುವರೆಗೂ ಸಹಿತ ಸಂಸದರು ಮತ್ತು ಶಾಸಕರು ಯಾರನ್ನು ಕೂಡ ವಶಕ್ಕೆ ಪಡೆದಿಲ್ಲ. ರೈಟ್, ಈಗ ಬರ್ತಿರೋ ಮಾಹಿತಿಯ ಪ್ರಕಾರ ಸಂಸದರಾಗ್ಲಿ ಶಾಸಕರಾಗ್ಲಿ ಯಾರನ್ನು ವಶಕ್ಕೆ ಪಡೆದಿಲ್ಲ ಅಂತಕ್ಕಂಥದ್ದು. ಫೈನ್.